ನಾನಾಗಿದ್ದೀನಿ. ವಾಯು ಅನ್ನುವ ಹಾಗೆ ನನ್ನನ್ನು ಕೊಂಡಾಡ್ತಾರೆ. ದೇವತೆಗಳಲ್ಲಿ ನಾನು ಬಹಳ ರೂಪವಂತ. ಹಾಗೆಂದು ನನ್ನನ್ನು ಗುರುತಿಸುವುದಕ್ಕೆ ಕೇವಲ ಒಂದೇ ಹೆಸರಲ್ಲ, ವಾಯು, ಮಾರುತ, ಪ್ರಪಂಚನ ಅನ್ನುವ ಹಾಗೆ ವಿಧ ವಿಧದಿಂದ ಕೊಂಡಾಡುತ್ತಾ ಇದ್ದಾರೆ. ಆಮೇಲೆ ಜಗತ್ತಿನ ದೇವನು ವಾಯು ಅನ್ನುವ ಹಾಗೆ ನನ್ನನ್ನು ಪೂಜಿಸ್ತಾರೆ. ಯಾಕೆ? ಜಗತ್ತಿನಲ್ಲಿ ಎಲ್ಲ ಜೀವರಾಶಿಗಳು ಬದುಕುಳಿಬೇಕಾದ್ರೆ ಈ ವಾಯು ಸಂಚಲಿಸಬೇಕು. ಒಂದು ವೇಳೆ ನನ್ನ ಸಂಚಾರ ನಿಲ್ಲಿಸಿದೆ ಎಂದಾದರೆ ಎಲ್ಲರೂ ಕೂಡ ಉಸಿರುಗಟ್ಟಿ ಸಾಯುವುದಕ್ಕೆ ಸಾಧ್ಯ ಉಂಟು. ಆದ್ದರಿಂದಲೇ ಜಗದ ಒಡೆಯ ವಾಯು ಅನ್ನುವ ಹಾಗೆ ಕೊಂಡಾಡ್ತಾರೆ. ಸಂತೋಷದ ವಿಚಾರ. ಹಾಗೆಂದು ಒಂದು ಮಾತು, ಈ ದೇವಲೋಕದಲ್ಲಿ ಇದ್ದು ಮನಸ್ಸಿಗೆ ಒಂದು ರೀತಿಯ ಬೇಸರವಾಗಿದೆ. ಏನೂ ಇಲ್ಲಿ ಪರಿವರ್ತನೆ ಇಲ್ಲ. ಪರಿವರ್ತನೆ ಅಂತ ಉಂಟಾದ್ರೆ ಅದು ಭೂಲೋಕಕ್ಕೆ, ಅಲ್ಲಿಗೆ ಒಮ್ಮೆ ಹೋಗಬೇಕು, ಅಲ್ಲಿ ಅಂದ ಚಂದವನ್ನು ಕಣ್ತುಂಬ ಕಾಣಬೇಕು ಅನ್ನೋ ಮನಸ್ಸು ಆಸೆ ಅಧಿಕವಾಗುತ್ತಾ ಇದೆ. ಹಾಗಾಗಿ ತಡ ಮಾಡುವುದಲ್ಲ, ನೇರವಾಗಿ ಭೂಲೋಕದಲ್ಲಿ ನಡೆಯುತ್ತೇನೆ. ಏನು ಸೊಬಗಿನೋಳ್ ಇರುವುದೇ ವನವೋ, ಕೈ ಜಗದೊಳಿದಕ್ಕೆ ಸಂಮಾನವಿನ್ನೊಂದಿಲ್ಲ. ಆ ಆ ಯೋಗವೂ ಬೇಕು, ಭಾಗ್ಯವೂ ಬೇಕು. ಅವೆರಡನ್ನು ಏಕಕಾಲದಲ್ಲಿ ಪಡೆದುಕೊಂಡು ಜನಿಸಿದಾಕೆ ನಾನಿದ್ದೇನೆ. ಅಂಜನೆ ಎನ್ನುವಂತ ನಾಮಕರಣದ ಮೂಲಕವಾಗಿ ಈ ಪ್ರಪಂಚದ ಬೆಳಕನ್ನು